ಅಜ್ಜಿ. ಅದಕ್ಕೆ ನಮ್ಮ ಪಾಪದು ಎಲ್ಲನೂ ಕೊಡಲ್ಲ ನಾನು ಅಂತ ಕಳಿಸ್ಬಿಟ್ಟೆ. ಒಳ್ಳೇದು ಯೋಗಿ ಅಲ್ವಾ ಸಿಸ್. ಮುನಿಯಲ್ಲಿ ಮೋಕ್ಷಿತನಾ ಮಲಗಿದಾಳೆ ಇಲ್ಲೇ. ಸರಿ ಬಾಯ್. ಓಕೆ ಸಿಸ್, ಓಕೆ ಬಾಯ್. ಥ್ಯಾಂಕ್ ಯು ಇಷ್ಟೊತ್ತು ಬಂದ ಇವಾಗ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಕರೆಂಟ್ ಬೇರೆ ಒಂದೇ ಟೈಮಲ್ಲಿ ಹೊರಟೋಗುತ್ತಪ್ಪ. ಹೌದು, ಮೋಕ್ಷಿತ ಇಲ್ಲೇ ತೊಡೆ ಮೇಲೆ ಮಲಗಿದ್ದಾಳೆ ನೋಡಿ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹಾಕ್ತಾ ಇದ್ದೀನಿ ನಾನು. ಅವಳು ಮಲ್ಕೊಂಡಾಗ ಹೆಂಗೆ ಹಾಕೋದು? ಅಯ್ಯೋ, ಇನ್ನೂ ಒಂದು ಬರ್ತದೆ, ಅದನ್ನು ಸ್ವಲ್ಪ ಅರ್ಜೆಂಟೇ ಇದೆ ಹಾಕ್ಕೊಡ್ಲಿಕ್ಕೆ. ಅಯ್ಯೋ, ಅದಕ್ಕೆ ಇದನ್ನು ಸ್ವಲ್ಪನಾದರೂ ಎತ್ತಾನ ಅಂತ ಇವತ್ತು ಕೂತ್ಕೊಂಡೆ. ನನ್ನ ಮಗಳು ನೋಡಿ ಹಿಂಗೆ ಮಾಡ್ತಾಳೆ. ಯಾವ ಕಡೆಗೆ ಅಂತ ನಾನು ಹೋಗಲಿ, ಯಾವುದನ್ನು ಮಾಡೋದು? ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಲೈವ್ಗೆ. ಅಮ್ಮಗೆ ಎದ್ದೇಳು, ನನಗೆ ಹಾಕ್ಲಿಕ್ಕಾಗಲ್ಲ ಇಲ್ಲಿ. ಅಲ್ಲಿ ಮಕ್ಕೋಬಲ್ಲಿ. ಹೌದು, ಮಲಗಿದಾಳೆ ಇಲ್ಲೇ. ಅಯ್ಯಪ್ಪ ಅಯ್ಯಪ್ಪ, ಇನ್ನೆಲ್ಲಿಗೆ ಎತ್ತಲಿ? ನನ್ನ ಕಾಲ್ಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದು ಕಾಲು. ಅಲ್ಲಿ ಮಲ್ಕೊಂಡು ರೂಮಲ್ಲಿ ಕರ್ಕೋಣ ಬಿಡು, ಹಾಕೋಣ. ಸರಿ, ನೀನೇನು ಮುಟ್ಬೇಡ, ಅದನ್ನ ಈ ಕಡೆ ಕೈ ಎತ್ಕೊಂಡ್ಬೇಕು. ಹನುಮಂತಬ್ರು ಬಂದು ಹೋದ್ರಲ್ಲ, ಯಾಕೆ ಕೆಲಸನ ಬಿದ್ದಿನ? ಅಯ್ಯೋ, ನನ್ನ ಮಗಳ ಹಾಕ್ಬೇಡ ಅಂತ ಏನು ಮಾಡಲ್ಲಪ್ಪ. ಹಾಯ್ ರೋಲೆಕ್ಸ್ ಅವರೇ, ಊಟ ಮಾಡಿದ್ರಾ? ಏನು ಮಾಡಿದ್ದೀರಾ? ಯಾಕೆ ಇನ್ನೂ ಊಟ ಮಾಡಿಲ್ಲ? ಏನಾಯಿತು? ಓ ನೋಡಿ, ಹೊಸ ಬಾಸ್ಕೆಟ್ ಹಾಕ್ತಿದ್ದೆ. ನನ್ನ ಮಗಳು ಬಾಯಿ ಹಿಡಿತಾವಳೆ. ಅದಕ್ಕೆ ಏನು ಮಾಡ್ತಿದ್ದೀರಾ ರೋಲೆಕ್ಸ್ ಅವರೇ? ಏನು ಮಾಡೋದು? ಮನಸ್ಸಿಗೆ ಬೇಜಾರು. ಯಾಕೆ, ಏನಾಯಿತು? ಒಂದು ಲೈಕ್ ಕೊಡಿ ಲೈವ್ಗೆ. ಯಾಕೆ ರೋಲೆಕ್ಸ್? ಕೇಳಿ ಫರ್ನಾಂಡಿಸ್ ಅವರು, ಯಾಕೆ ಬೇಜಾರು ಅಂತಿದ್ದಾರೆ ಅವರು? ಏನಪ್ಪ, ಸುಮ್ಮನಿರಪ್ಪ ಒಂದು ನಿಮಿಷ. ಏನೈತಿ? ಏನು ಸುಸ್ತಾಯ್ತಾ? ಎಲ್ಲ ಎತ್ಬಿಟ್ಟಿದ್ದೀನಿ ನಾನು, ಏನೂ ಆಗ್ತಾನೆ ಇಲ್ಲ ನಿನಗೋಸ್ಕರ. ಆಟಪ್ಪ ಉಂಡು ಅವನು ಪೊಡು ಉಂಡು ಅಡ್ಡು ಆಯ್ತು. ಎಲ್ಲ ದೂರ ಮಡಗಿದ್ದೀನಲ್ಲಪ್ಪ. ಹೇಳಿ ರೋಲೆಕ್ಸ್ ಬ್ರೋ, ಯಾಕೆ ಬೇಜಾರು? ಏನಾಯಿತು?